ನಮಸ್ಕಾರ ಸ್ನೇಹಿತರೆ ಭಾರತ ತಂಡ ಗೆಲ್ಲುವ ಆಲ್ಮೋಸ್ಟ್ 99% ಅವಕಾಶ ಇದ್ದರೂ ಕೊನೆಯ ಹಂತದಲ್ಲಿ ಆ ಪಂದ್ಯ ಕೈಚೆಲ್ಲಿತು. ಹೌದು, ನಿನ್ನೆ ನಡೆದ ಏಕದಿನ ವಿಶ್ವಕಪ್ನ ರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ 3 ವಿಕೆಟ್ಗಳಿಂದ ಸೋಲು ಕಂಡಿದೆ. ಆದರೆ ಈ ಪಂದ್ಯದಲ್ಲಿ ರಿಚಿ ಘೋಷ್ ರವರ ಏಕಾಂಗಿ ಹೋರಾಟ ಎಲ್ಲರ ಮನ ಗೆದ್ದಿದೆ. ಈ ಸುದ್ದಿಯ ಸಂಪೂರ್ಣ ವಿವರ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿನ್ನೆ ವಿಶಾಖಪಟ್ಟಣದಲ್ಲಿ ನಡೆದ ಮಹಿಳಾ ಏಕದಿನ ವಿಶ್ವಕಪ್ನ 10ನೇ ಪಂದ್ಯದಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ದವು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ತಂಡ ಕೊನೆ ಕ್ಷಣದಲ್ಲಿ ಸೋಲು ಕಂಡಿತು. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಸ್ಮೃತಿ ಮಂಧನ ಮತ್ತು ಪ್ರತಿಕಾ ರಾವಲ್ ತಂಡಕ್ಕೆ ಉತ್ತಮ ಆರಂಭ ನೀಡಿದರು. ಇಬ್ಬರು ಮೊದಲ ವಿಕೆಟ್ಗೆ 55 ರನ್ಗಳ ಜೊತೆಯಾಟ ನೀಡಿದರು. ಆದರೆ ಸ್ಮೃತಿ ಮಂಧನ 23 ರನ್ಗೆ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ಅರ್ಲಿನ್ ಡಿಯಾಲೋ 13 ರನ್ ಬಾರಿಸಿ ಔಟ್ ಆದರು. ಪ್ರತಿಕಾ ರಾವಲ್ ಕೂಡ 27 ರನ್ ಗಳಿಸಿದ ನಂತರ ವಿಕೆಟ್ ಒಪ್ಪಿಸಿದರು. ನಾಯಕಿ ಹರ್ಮನ್ಪ್ರೀತ್ ಕೌರ್ ಕೇವಲ 9 ರನ್ ಗಳಿಸಿ ಔಟ್ ಆದರು. ಜಮೀಮಾ ರೋಡ್ರಿಗ್ಸ್ ಡಕೌಟ್ ಮತ್ತು ದೀಪ್ತಿ ಶರ್ಮಾ ಒಂದಕ್ಕಿಂತ ಮೊತ್ತಕ್ಕೆ ಔಟ್ ಆದರು. ಇದರೊಂದಿಗೆ ಭಾರತ 102 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಈ ವೇಳೆ ಕ್ರೀಸ್ಗೆ ಬಂದ ರಿಚಿ ಘೋಷ್ ಅದ್ಭುತ ಹೋರಾಟ ತೋರಿಸಿದರು. ಅಮನ್ಜೋತ್ ಕೌರ್ ಜೊತೆ ಅರ್ಧಶತಕ ಜೊತೆಯಾಟ ನೀಡಿ ಅವರ ನಂತರ ಸ್ನೇಹಾ ರಾಣಾ ಜೊತೆ 88 ರನ್ಗಳ ಅಮೂಲ್ಯ ಭಾಗವಹಿಸುವಿಕೆಯನ್ನು ನೀಡಿದರು. ರಿಚಿ ಘೋಷ್ ಕೇವಲ 77 ಎಸೆತಗಳಲ್ಲಿ 4 ಸಿಕ್ಸ್ ಮತ್ತು 11 4 ನೆರವಿನೊಂದಿಗೆ 94 ರನ್ ಬಾರಿಸಿದರು. ಕೇವಲ 6 ರನ್ಗಳಿಂದ ಶತಕ ಮಿಸ್ ಮಾಡಿದರು. ಸ್ನೇಹಾ ರಾಣಾ 33 ರನ್ ಕೊಡುಗೆ ನೀಡಿದರು. ಇದರೊಂದಿಗೆ ಟೀಂ ಇಂಡಿಯಾ 49.5 ಓವರ್ಗಳಲ್ಲಿ 251 ರನ್ಗಳ ಮೊತ್ತ ಕಲೆ ಹಾಕಿತು. 252 ರನ್ ಗುರಿ ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ಆರಂಭದಲ್ಲಿ ಆಘಾತ ಅನುಭವಿಸಿತು. ತಂಜಿಮಾ ಬ್ರಿಟ್ಸ್ ಡಕೌಟ್ ಹಾಗೂ ಸುನಿಲ್ ಲಾಸಾ ಕೇವಲ 5 ರನ್ಗಳಿಗೆ ಔಟ್ ಆದರು. ಇದರೊಂದಿಗೆ 18 ರನ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡರು. ಅದರ ಬಳಿಕ ಬಂದ ಲಾರಾ ಉಲ್ವರ್ಟ್ ಮತ್ತು ಮಾರಿಸನ್ ಕಾಫ್ ಸ್ಥಿರತೆ ತಂದರು. ಕಾಫ್ 20 ರನ್ ಬಾರಿಸಿ ಔಟ್ ಆದರು. ಲಾರಾ ಉಲ್ವರ್ಟ್ ಅದ್ಭುತ 70 ರನ್ ಗಳಿಸಿ ಕೊನೆಯ ಹಂತದಲ್ಲಿ ನಾಂದಿ ಡಿ ಕ್ಲಾರ್ಕ್ ರವರ ಅಜೇಯ 84 ರನ್ ಬಾರಿಸಿ ಆಫ್ರಿಕಾಗೆ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಸೌತ್ ಆಫ್ರಿಕಾ ತಂಡ 3 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ. ರಿಚಿ ಘೋಷ್ ರವರ ಏಕಾಂಗಿ ಹೋರಾಟ ವ್ಯರ್ಥವಾದರೂ ಅವರ ಪ್ರದರ್ಶನ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ.